ಬರೆಯಲ ಕರ ನಗೆಯ ವಾಲಿಯ ಕರೆದ ಬರೆಯಲ ಕರ ನಗೆಯುವ ವಾಲಿಯ ಕರೆದ ಲೇ ಎತ್ತ ಸಾಗಿದೆ ಎಂದು ಕೇಳದೆ ಎತ್ತ ಸಾಗಿದೆ ಗುರುವೇ ಸಾಗಿದೆ ಎಂದು ಕೇಳದೆ ಗುರುವೇ ಎತ್ತ ಸಾಗಿದೆ ಚಂದ ಚಂದಿರನೇ ಕುಮುದಾಕ್ಷಿ ಪ್ರಿಯನೇ ಷಡ್ಭಗಿನಿ ಸಹೋದರನೇ ಭವಿತ ಭವ ಸುಖ ನೀಗಿ ಮಾಡಿದ ಭರಿತ ಭವ ಸುಖ ನೀಗಿ ಮಾಡಿದ ಯೋಗಿ ನೀ ನಮ್ಮೆಲ್ಲರ ಹರಸುವುದು ಗುರುವೇ ಚಂದ ಚಂದಿರನೇ ಕುಮುದಾಕ್ಷಿ ಪ್ರಿಯನೇ ಷಡ್ಭಗಿನಿ ಸಹೋದರನೇ ಷಡ್ಭಗಿನಿ ಸಹೋದರನೇ ಗುರುವೇ ನಿನಗೆ ನಮನ ನಿನಗೆ ನಮನ ನಿನಗೆ ನಮನ ಗುರುವೇ ಗುರುವೇ ವಂದನೆಗಳು ಶ್ರೀ ಸುರೇಶ್ ಮಾಸ್ಟರ್ ಅವರಿಗೆ. ಮುಂದಕ್ಕೆ ಪ್ರಧಾನವಾಗಿ 4 ಹಾಡುಗಳನ್ನು ಹಾಡುವುದಕ್ಕಿದ್ದಾರೆ. ನಮ್ಮ ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾದಂತಹ ಶ್ರೀ ಮನೋಹರ್ ಬಲ್ಲಾಳ್ ಅಡ್ವಾಳೆಯವರು ಪ್ರಾಧಾನ್ಯತೆಯನ್ನು ಇಟ್ಟುಕೊಂಡು ಆ 4 ಪದ್ಯಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಒಂದು ದಕ್ಷ ಯಜ್ಞದ 2 ಪದ್ಯಗಳು, ಅಂದರೆ KC ಪಾಟಾಳಿ ಅವರಿಗೆ ಅತ್ಯಂತ ಪ್ರಿಯವಾಗಿದ್ದಂತಹ ಒಂದು ಪ್ರಸಂಗ ಅಂದರೆ ದಕ್ಷ ಯಜ್ಞ. ಅದರಲ್ಲಿ ಅವರು ಈಶ್ವರನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು. ಅವರಿಗೆ ಪೂರಕವಾಗಿ ಒಂದು ದಾಕ್ಷಾಯಿಣಿಯ ಪಾತ್ರದ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಎನ್ನುವಂತಹ ಒಂದು ಪದ್ಯ. ಅದರ ನಂತರ ಈಶ್ವರನಿಗಿರುವಂತಹ ಒಂದು ಪದ್ಯ, ಒಂದು ದಿವಸ ತಾನು ಕುಳಿತಿರ್ಪ ಸಭೆ, ಈ 2 ಪದ್ಯ.
ಅದರ ನಂತರ ಅವರೇ ರಚಿಸಿದಂತಹ 2 ಪ್ರಸಂಗಗಳು, ಒಂದು ಗುರುದಕ್ಷಿಣೆ, ಅದೇ ರೀತಿ ಕೋಟಿ ಚೆನ್ನಯ್ಯ. ಹಾಗೆ ಗುರುದಕ್ಷಿಣೆ ಪದ್ಯದಲ್ಲಿ ಪ್ರಸಂಗದಲ್ಲಿ ಕೇಳುತ್ತಾಗಲೇ ಭೀಷ್ಮ ಎನ್ನುವಂತಹ ಪದ್ಯವನ್ನು ಕೂಡ ಅವರು ಹಾಡುತ್ತಾರೆ. ಅದರ ನಂತರ ಕೋಟಿ ಚೆನ್ನಯ್ಯದಲ್ಲಿ ಪಂಜದ ಕೇಮರ ನಂಜಿನ ಹುಟ್ಟದಿ ಎನ್ನುವಂತಹ ಪದ್ಯ, ಈ 4 ಪದ್ಯವನ್ನು ಗಾನಾರ್ಚನೆಯ ಮೂಲಕ KC ಪಾಟಾಳಿಯವರ ಆತ್ಮಕ್ಕೆ ಶ್ರದ್ಧಾಂಜಲಿ ರೂಪದಲ್ಲಿ ಸಮರ್ಪಿಸಬೇಕು ಅಂತೇಳಿ ನಮ್ಮ ಆತ್ಮೀಯರು ಹಿರಿಯರು ಆದಂಥ ಶ್ರೀ ಮನೋಹರ್ ಬಲ್ಲಾಳ್ ಅಡ್ವಾಳ ಇವರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಸೈನಿಸದಿಂದ ಮನವಲ್ಲಿಗೆ ಹೋಗಲಿ ಒಂದು ದಿನ ಕುಳಿತ ಸಭೆಗೆ
ಶ್ರೀ ಕೆ.ಸಿ. ಪಾತಾಳಿಯವರಿಗೆ ಶ್ರದ್ಧಾಂಜಲಿ ಗೀತೆಯನ್ನು ಯಕ್ಷಗಾನದ ಹಾಡುಗಳ ಮೂಲಕ ಹಾಡಿ ಸಲ್ಲಿಸಿದಂತಹ ಎಲ್ಲ ಕಲಾವಿದರುಗಳಿಗೆ ಇವರೆಲ್ಲ ಕೆ.ಸಿ. ಪಾಟಾಳಿ ಅವರ ಒಡನಾಡಿಗಳು. ಒಂದೇ ಮಾತಿನಲ್ಲಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇನ್ನು ನುಡಿ ನಮನ. ಪಡುಮಲೆಯ ಒಂದು ದೀರ್ಘ ಇತಿಹಾಸದಲ್ಲಿ ತನ್ನ ಛಾಪನ್ನು ಮೂಡಿಸಿ ನಮ್ಮಿಂದ ಅಗಲಿದಂತಹ ಸನ್ಮಾನ್ಯ ಕೆ.ಸಿ. ಪಾಟಾಳಿಯವರ ಈ ಒಂದು ನುಡಿನಮನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅವರೆಲ್ಲ ಬಂಧುಗಳೇ, ಸ್ನೇಹಿತರೆ, ವಿಶೇಷವಾಗಿ ನಾವು ಹುಟ್ಟುವಾಗ ಜನನ ಎನ್ನುವಂಥದ್ದು ಅದೊಂದು ಆಕಸ್ಮಿಕವಾದ ವಿಚಾರ. ಅದು ಯಾವುದೋ ಬೇರೆ ಬೇರೆ ರೀತಿಯ ತಂದೆ ತಾಯಿಯರಿಂದ ಬರ್ತದೆ, ಯಾವುದೇ ಜಾತಿ ಧರ್ಮ ಅದರ ಈ ಹೊರತಾಗಿ. ಆದರೆ ಹುಟ್ಟಿದ ನಂತರ ಇರತಕ್ಕಂಥ ಒಂದು ಅಂತಿಮವಾದ ದಿನ, ಒಂದು ಸಾವು ಎನ್ನುವಂಥದ್ದು ಅದು ಆಕಸ್ಮಿಕ ಅಲ್ಲ, ಅದು ಅನಿವಾರ್ಯ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಪವಿತ್ರ ಕುರ್ಆನ್ ಒಂದು ಕಡೆ ಹೇಳ್ತದೆ, ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಮರಣದ ರುಚಿಯನ್ನು ಅನುಭವಿಸ್ತಾನೆ ಅಂತ. ಯಾರೂ ಕೂಡ ಈ ಲೋಕದಲ್ಲಿ ಬಾಕಿಯಾಗುವುದಿಲ್ಲ. ಇವತ್ತು ನಾವು ಆದರೆ ಎಷ್ಟು ವರ್ಷಗಳ ಕಾಲ ನಾವು ತುಂಬ ಸಂದರ್ಭದಲ್ಲಿ ಹೇಳ್ತೇವೆ ದೀರ್ಘಾಯುಷ್ ಭವ. ದೀರ್ಘಾಯುಷ್ ಅಂದರೆ ಎಷ್ಟು? ಏನು 100-150 ವರ್ಷಗಳಿಲ್ಲ. ಆ ದೃಷ್ಟಿಯಲ್ಲಿ ಆ ಹುಟ್ಟು ಮತ್ತು ಸಾವಿನ ನಡುವೆ ಒಬ್ಬ ಮನುಷ್ಯನ ವೃತ್ತಿ ಮತ್ತು ಪ್ರವೃತ್ತಿಗಳು ಹೇಗಿದೆ ಎನ್ನುವುದನ್ನು ನೆನಪಿಸಿಕೊಳ್ತಕ್ಕಂಥದ್ದು ಮಾತ್ರ ಇರುವಂಥದ್ದು. ಇವತ್ತೇನಾಗ್ತದೆ, ನಾವು ಶತಶತಮಾನವಾದಂತಹ ಒಂದು ಮಾರ್ಗದರ್ಶನದ ಮೂಲಕ ನಾನು ಹೇಳಿಕೆ ಇಚ್ಛಿಸುತ್ತೇನೆ. ಸುಮಾರು 79 ವರ್ಷಗಳು ಅಂತ ಹೇಳಿದರೆ ಅದು ಸಣ್ಣ ವಯಸ್ಸಲ್ಲ. ಆದರೆ ಇವತ್ತು ಪಡುಮಲೆಯ ಇತಿಹಾಸಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಒಂದು ಕಾಲಘಟ್ಟಗಳಿತ್ತು. ನನಗೆ ನೆನಪು ಬರ್ತಾ ಇದೆ, ಇವತ್ತು ಸುಸಜ್ಜಿತವಾದಂಥ ಒಂದು ದೇವಸ್ಥಾನ ಇಲ್ಲಿ ಆಗಿತ್ತು. ಅವ್ರು ಸುಮಾರು 40-50 ವರ್ಷಗಳ ಹಿಂದೆ ಇದರ ಒಂದು ಜೀರ್ಣೋದ್ಧಾರದ ಕಾರ್ಯಗಳು ಆವಾಗ ಸನ್ಮಾನ್ಯ ರಾಧಾಕೃಷ್ಣ ರೈ ಬೇರವರ ಒಂದು ಕಾಲಘಟ್ಟದಲ್ಲಿ ಧರ್ಮಗಳ ಪದ್ಧತಿಗಳ ನಡುವೆ ಬದುಕುವಂತಹ ಸಂದರ್ಭದಲ್ಲಿ ನಾನು ಆವಾಗ 4ನೇ ಕ್ಲಾಸಲ್ಲಿ ಇದೆ. ನನ್ನೊಟ್ಟಿಗೆ ಇರ್ತಕ್ಕಂಥ ಅನೇಕ ಜನ, ಕೃಷ್ಣಪ್ಪ ಪೂಜಾರಿಯವರು ಇರ್ಬೋದು, ಸೋಮ ಇರ್ಬೋದು, ಒಂದು ತಂಡ. ನಾವು ಮಧ್ಯಾಹ್ನದ ಈ ಸಮಾರಾಧನೆಗೆ ಇಲ್ಲಿ ಬರುವಾಗ ಅವ್ರು ಯಾರೂ ಇದರ ಒಳಗೆ ಬರ್ತಿರ್ಲಿಲ್ಲ. ಈ ಗೋಪುರದ ಆ ಕಡೆ ಇದ್ರು ಅಂತ. ಯಾಕೆ ಅಂತ ಈಗ ಅರ್ಥ ಆಯ್ತು ನನಗೆ. ಆದರೆ ಇವತ್ತು ಹಾಗಿಲ್ಲ. ನಾನಿಲ್ಲಿ ಹೇಳ್ತಾ ಹೋಗುವಂಥದ್ದು ಆ ಸಂದರ್ಭಗಳಲ್ಲಿ ನಮಗೆಲ್ಲ ಆಶ್ಚರ್ಯಗಳು. ಸಾಮಾನ್ಯ ಕೆ.ಸಿ. ಪಾಟಾಳಿಯವರು ಇದರ ದೊಡ್ಡ ಒಂದು ನೇತೃತ್ವ ಅಂದರೆ ರಾಧಾಕೃಷ್ಣ ರೈಯವರ ದೊಡ್ಡ ನೇತೃತ್ವ ಮತ್ತು ಈ ಸಮಾಜದ ಅನೇಕ ಜನ ಅವರ ನೇತೃತ್ವಗಳ ಜೊತೆ ಒಬ್ಬರು ಬೇಕಾಗ್ತದೆ. ಆ ಬರವಣಿಗೆ ಮತ್ತು ಮಾತುಗಳ ವಿಚಾರಧಾರೆಗಳಿಗೆ ಸಾಮಾನ್ಯ ಕೆ.ಸಿ. ಪಾಟಾಳಿಯವರು ಅವರು ಸಾಕ್ಷಿಯಾಗಿದ್ದರು. ಇವತ್ತು ನನಗೆ ನೆನಪು ಬರ್ತಾ ಇದೆ. ಆ ನಂತರದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪಡುಮಲೆ ಒಂದು ಐತಿಹಾಸಿಕ ಕ್ಷೇತ್ರ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, 1.5 ನಿಮಿಷ ಆಯಿತು. ಒಂದು ಐತಿಹಾಸಿಕ ಕ್ಷೇತ್ರದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಇದೊಂದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಆರಂಭದಲ್ಲಿ ಮಾತಾಡಿದ್ದೆ ಸನ್ಮಾನ್ಯ ಕೆ.ಸಿ. ಪಾಟಾಳಿ. ಅನೇಕ ಸಲ ಸತೀಶ್ ರೈವರು, ಬಾಲಕೃಷ್ಣ ರೈವರು, ನಾನು ಮತ್ತು ಕೆ.ಸಿ. ಪಾಟಾಳಿ 8ನೇ ಕ್ಲಾಸಲ್ಲಿ ಅದನ್ನು ಆ ಪುಸ್ತಕವನ್ನು ತಗೊಂಡು ಹೋಗಿದ್ದು ಅನೇಕ ಸಲ. ಇವತ್ತು ಒಂದು ಪಡುಮಲೆ ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ ಮುನ್ನಡೆಗೆ ಬರಬೇಕಿದ್ರೆ ಅದು ಕೆ.ಸಿ. ಪಾಟಾಳಿ ಪ್ರಭಾವಗಳು ಯಾರು ಇರಲಿಲ್ಲ, ಎಜುಕೇಟೆಡ್ ಇರಲಿಲ್ಲ ಈ ಪಡುಮಲೆ ಸತೀಶ್ ರೈಗಳು. ನೀವೆಲ್ಲ ಮತ್ತೆ ಹೇಳ್ತೀರಿ. ಆವಾಗ ಒಬ್ಬ ಮಾಸ್ಟರ್ ಅಂತ ಹೇಳಿದರೆ ನನಗೆ ಗೊತ್ತಾಗೋದು ಒಂದು ಸಿ.ಸಿ. ಆಗ್ಬೋದು, ಇನ್ನೊಂದು ಕೆ.ಸಿ. ಪಾಟಾಳಿ ಅವರು. ಬೇರೆ ಯಾರು ಇರಲಿಲ್ಲ. ಮತ್ತು ಅವರ ಕೆ.ಸಿ. ಪಾಟಾಳಿ ಅವರ ಫ್ಯಾಮಿಲಿ, ಅವರ ಸಹೋದರಿಯರೆಲ್ಲ ಉನ್ನತ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೋದರು. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಕ್ಷೇತ್ರಗಳ ಪಡುಮಲೆಯ ಒಂದು ಐತಿಹ್ಯವಾದಂಥ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾನ್ಯ ಕೆ.ಸಿ. ಪಾಟಾಳಿಯವರು ನಮ್ಮೊಂದಿಗಿದ್ರು. ಇಲ್ಲಿನ ವಿಶೇಷವಾಗಿ ಈ ದೇವಸ್ಥಾನದ ಆನಂತರದ ಎಲ್ಲ ದಿನಗಳಲ್ಲೂ ಕೂಡ, ಎಲ್ಲ ವರ್ಷಗಳಲ್ಲಿ ಕೂಡ ಇಲ್ಲಿ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಆದಾಗ ಆ ಕೆ.ಸಿ. ಪಾಟಾಳಿಯವರ ಒಂದು ಉದ್ಘೋಷಣೆ ಕೇಳದಿದ್ರೆ ಆಗಲ್ಲ. ಬಂದವರಿಗೆ ಅದಕ್ಕೆ ಇದಕ್ಕೆ ಬರವಣಿಗೆ, ಅವರ ರಿಸಿಪ್ಟು, ಆ ಹಣ, ಇದೆಲ್ಲ ಲೆಕ್ಕಾಚಾರಗಳು ಅವರಲ್ಲಿ ಇತ್ತು. ಅದರೊಟ್ಟಿಗೆ ಈಗಾಗಲೇ ಪ್ರಸ್ತಾವ ಮಾಡಿದರು. ಅವರ ಬಹಳ ಹತ್ತಿರವಾದಂಥ ಒಂದು ಬಾಂಧವ್ಯಗಳು ಅಂದರೆ ಯಕ್ಷಗಾನ. ನಾವು ಇಲ್ಲಿ ನಮ್ಮ ಕೋಟಿ ಚೆನ್ನೈ ಪಡುಮಲೆ ಅದರ ಹುಟ್ಟಾಗಲಿ ಕೂಡ ಕಾರಣ ಅವರು.
ಒಂದು ವಿಶೇಷವಾಗಿ ನಾನು ದೇವಪ್ರಸಾದ್ ನೆನಪಿಸ್ಕೊಡ್ತೇನೆ. ಏನೇ ಇರಲಿ, ಸಾಮಾನ್ಯ KC ಪಾಟಾಳಿ ಅವರು ಈ ಪಡುಮಲೆಗೆ ನೀಡಿದಂಥ ಒಂದು ಸೇವೆ ಅದು ಅನನ್ಯ. ಇನ್ನು 100 ವರ್ಷಗಳ ಕಳೆದರೂ ಕೂಡ ನಿಮ್ಮ ನೆನಪು ಅದು ಶಾಶ್ವತವಾಗಿರ್ತದೆ. ಈಗಾಗಲೇ ನಾನು ಬರುವಾಗ ಆ ರೀತಿಯಲ್ಲಿ ಅದಕ್ಕೆ ದೊಡ್ಡ ವಿಚಾರಗಳಿಲ್ಲ. ಸಾವು ಎನ್ನುವಂಥದ್ದು ನನಗೆ ಒಂದು ನೆನಪು ಬರ್ತದೆ. ಒಂದು ಸತೀಶ್ ಕಟಾವು ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದು, ಕಾರಲ್ಲಿ ಹೋಗ್ತಿರುವಾಗ ಯಾರೋ ಒಬ್ಬ ಬಂದು ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಇವರನ್ನು ತಿಟ್ಟಿಸಿ ನೋಡಿದಂತೆ, ಕಾರು ನಿಲ್ಲಿಸಿ. ಏನು ಮಾಡಿ ಯಾಕೆ ಬಂದಿದ್ದೀವಿ ಸುಮಾರು ಈ ನಮ್ಮ ಬಟ್ಟೆ ಆಗಿ ಹೋಗಿ ಮಾತಾಡಿದ್ದೆ. ತಾಯಿ ನಾವು ಬದುಕಲು 7 ವರ್ಷ ಬದುಕುವ, ನಾನು ಈಗಲೂ ನಾನು ಜಾಸ್ತಿ ಬದುಕಿದ್ರೆ 30 ವರ್ಷ 40 ವರ್ಷ ಬದುಕುವ, 30 ವರ್ಷದಲ್ಲಿ. ಆದರೆ ಈ ಸಾವು ಎನ್ನುವಂಥದ್ದು ಅದು ಅನಿವಾರ್ಯ. ಆ ದೃಷ್ಟಿಯಲ್ಲಿ ಸಾಮಾನ್ಯ KC ಪಾಟಾಳಿ ಅವರ ಆ ಸಾಧನೆಗಳಲ್ಲಿ ಆ ಸಾವು ಲೀನವಾಗಿದೆ. ಬೇರೆಲ್ಲರೂ ಎಲ್ಲರೂ ಸಾಯ್ತಾರೆ, ಆದರೆ ಸಾಧನೆಗಳಲ್ಲಿ ಸಾವು ಬರುವುದಿಲ್ಲ. ಆ ಸಾಧನೆಗಳಲ್ಲಿ ಸಾಮಾನ್ಯ KC ಪಾಟಾಳಿ ಅವರು ಲೀನವಾಗಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಅವರು ಈ ಸಮಾಜಕ್ಕೆ ನೀಡಿದ, ಈ ವ್ಯವಸ್ಥೆಗೆ ನೀಡಿದ, ಪಡುಮಲೆಗೆ ನೀಡಿದ ಈ ದೊಡ್ಡ ವಿಚಾರಗಳು ಅದು ಶಾಶ್ವತವಾಗಿ ಮುಂದೆ ಹೋಗಲಿ. ನಮ್ಮ ಪ್ರಾರ್ಥನೆಗಳಿಷ್ಟೇ. ಸರ್ವಶಕ್ತನಾದಂಥ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ನಮಸ್ಕಾರ. ವಂದನೆಗಳು. ಮುಂದಕ್ಕೆ ಪೆರ್ನೆ ಮುಚ್ಚಳ ಪ್ರಗತಿ ಕ್ಷೇತ್ರದ ಆಡಳಿತ ಸಮಿತಿಯ ಸದಸ್ಯರು, ಮಣ್ಣನ ಮಾಲಿ ಯಕ್ಷ ಪ್ರತಿಷ್ಠಾನದ ಅಧ್ಯಕ್ಷರು ಆದಂತಹ ಶ್ರೀ ಗೋಪಾಲಕೃಷ್ಣ ಮಾಸ್ತರ್ ಪಂಜತೊಡ್ಡಿ ಅವರು 2 ನಿಮಿಷಗಳಲ್ಲಿ ನುಡಿ ನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಯ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಹುಟ್ಟು ಮತ್ತು ಸಾವು ಇದರ ಮಧ್ಯದಲ್ಲಿರುವುದೇ ಜೀವನ. ಆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಕೆಲವರು ಉನ್ನತವಾದಂತಹ ಸಾಧನೆಯನ್ನು ಮಾಡಿದವರಿದ್ದಾರೆ. ಅಂಥವರಲ್ಲಿ ನನ್ನ ಸಮುದಾಯದ, ನಮ್ಮ ಪ್ರೀತಿಯ ಆತ್ಮೀಯರಾಗಿದ್ದಂತಹ KC ಪಾಟಾಳಿ ಕೂಡ ಒಬ್ಬರು. ಕೇವಲ ಅಧ್ಯಾಪಕರಾಗಿದ್ದದ್ದು ಮಾತ್ರವಲ್ಲ, ಯಕ್ಷಗಾನ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ಸಮಾಜಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಬಣ್ಣದ ಮಾಲಿಗ ಯಕ್ಷ ಪ್ರತಿಷ್ಠಾನ ಸ್ಥಾಪನೆಯಾದ ಕಾಲದಿಂದ ಮೊದಲುಗೊಂಡು ನಮ್ಮ ಆ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದುಕೊಂಡು ನಮಗೆಲ್ಲ ಹಿತೋಪದೇಶಗಳನ್ನು ಮಾಡಿದವರು, ಪ್ರತಿಷ್ಠಾನವನ್ನು ಹೇಗೆ ಮುನ್ನಡೆಸಬೇಕು ಎನ್ನುವಂತಹ ರೀತಿಯಲ್ಲಿ ಅವರ ಆ ಒಂದು ಮಾರ್ಗದರ್ಶನ ನಮಗೆ ಎಂದೂ ಇದೆ. ಬಣ್ಣದ ಮಾಲಿಗ ಯಕ್ಷ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಪರವಾಗಿ, ಎಲ್ಲ ಕಲಾವಿದರ ಪರವಾಗಿ, ಇಡೀ ಸಮಿತಿಯ ಪರವಾಗಿ, ಜೊತೆಯಲ್ಲಿ ಇಡೀ ನಮ್ಮ ವಾಣಿಯ ಸಮುದಾಯದಲ್ಲಿ ಒಬ್ಬ ಅಧ್ಯಾಪಕನಾಗಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತಹ ಉನ್ನತ ಸಾಧಕ KC ಪಾಟಾಳಿ ಅವರು ನಮಗೆ ಆದರ್ಶಪ್ರಾಯರವರು. ಇಡೀ ಸಮಾಜದ ವತಿಯಿಂದ, ವಾಣಿಯ ಸಮುದಾಯದ ಎಲ್ಲರ ವತಿಯಿಂದ ಅವರ ಪಾದಗಳಿಗೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರ ಪರವಾಗಿ ಅವರಿಗೆ ಭಗವಂತನ ಅತ್ಯಂತ ಹತ್ತಿರ ಯಾರು ಅಂತ ಹೇಳಿದರೆ ಭಕ್ತರಲ್ಲಿ ಉತ್ತಮರಾದವರು ಅಂತ ಹೇಳಿ ನಾವೆಲ್ಲ ಹೇಳ್ತೇವೆ, ಸುಧನ್ವ ಇತ್ಯಾದಿಗಳ ಕಥೆಗಳಲ್ಲೆಲ್ಲ. ಅಂತಹ ಭಕ್ತೋತ್ತಮರಿಗೆ ಸಿಗುವಂತಹ ಪರಮ ಸಾಯುಜ್ಯ ಏನುಂಟವು ಅದನ್ನೆಲ್ಲ ಭಗವಂತ ಅನುಗ್ರಹಿಸಿ ಅವರ ಆತ್ಮಕ್ಕೆ ಚಿರ ಶಾಂತಿ ಲಭಿಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮುದಾಯ ಸೇವಾ ಸಂಘದ ಅಧ್ಯಕ್ಷರು, ಹಲವಾರು ವರ್ಷಗಳ ಕಾಲ ಮಂಗಳೂರಿನಲ್ಲಿ ಸಂಘವನ್ನು ಕಟ್ಟಿ ಸಂಘಟನೆಯನ್ನ ಮುಂದುವರಿಸಿದಂತಹ ಶ್ರೀ K. ರಾಮ ಮುಗರೋಳಿ ಇವರಿಂದ ನುಡಿ ನಮನ. ಎಲ್ಲರಿಗೂ ನಮಸ್ಕಾರ. KC ಪಾಟಾಳಿ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಯೋಗ ನನಗೆ ಬಂದಿದೆ. KC ಪಾಟಾಳಿ ಅವರ ನಮನ ಸಂಪರ್ಕ ಕಳೆದ ಒಂದು 10 ವರ್ಷಗಳಿಂದ ನಿಕಟ ಸಂಪರ್ಕದಲ್ಲಿದ್ದಾರೆ. ಒಂದು ಲೆಕ್ಕದಲ್ಲಿ ನನಗೆ ಬಂಧು ಕೂಡ ಆಗಿದ್ದರು. ಅವರು ನಮ್ಮ ಯಕ್ಷ ಪ್ರತಿಷ್ಠಾನ, ಬಣ್ಣದ ಮಾಲಿಗ ಯಕ್ಷ ಪ್ರತಿಷ್ಠಾನದ ಕಾರ್ಯಕ್ರಮ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದೇವೋ ಆವಾಗ ನಮ್ಮ ಒಂದು ಸಂಪರ್ಕ ಬಹಳ ಆತ್ಮೀಯತೆಯಿಂದ ಕೂಡಿತು. ಯಾಕಂದರೆ ನಾವೆಲ್ಲ ಒಟ್ಟು ಸೇರಿ ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು. ಆವಾಗ
ಓದಿದರು. ಆವಾಗ ಅವರ ವ್ಯುತ್ಪತ್ತಿ ಏನಂತ ನನಗೆ ಗೊತ್ತಾಯಿತು. ಅವರ ಬರವಣಿಗೆಗಳು, ಹಲವಾರು ಲೇಖನಗಳನ್ನು ಕೆಲವು ನಾನು ಓದಿದ್ದೇನೆ. ಅವರ ಶಿಕ್ಷಕ ವೃತ್ತಿಯಲ್ಲಿ ಅವರು ಗಳಿಸಿದಂತಹ ಒಂದು ಪ್ರತಿಷ್ಠೆ ರಾಷ್ಟ್ರ ಪ್ರಶಸ್ತಿ ಪದಕ. ಇದು ನಮ್ಮ ಗಾಣಿಗ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿ ಹೆಚ್ಚಿನವರು ಶಿಕ್ಷಕ ವೃತ್ತಿಯನ್ನೇ ಆಯ್ದುಕೊಂಡಿದ್ದಾರೆ. ಯಾಕಂದರೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವವರು ಶಿಕ್ಷಕರು. ಆ ಶಿಕ್ಷಕರು ಪ್ರತಿಷ್ಠಾ ಹುದ್ದೆಯಲ್ಲಿ ಹೋಗುವಾಗ ಅವರ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಹೆಮ್ಮೆ ಆಗ್ತದೆ. ಅಂತ ಒಬ್ಬ ಶ್ರೇಷ್ಠ ಒಬ್ಬ ಅಧ್ಯಾಪಕರು ಕೂಡ ಆಗಿದ್ದರು ಕೆ ಸಿ ಪಾಟಾಳಿಯವರು. ಅವರ ನಿಧನ ನಮ್ಮ ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಹಾಗೆ ಇಡೀ ಅವರ ಫ್ಯಾಮಿಲಿ ಕೂಡ, ಅದೇ ರೀತಿ ಅವರ ಅಭಿಮಾನಿ ಬಂಧುಗಳಿಗೆ ಕೂಡ ಬಹಳ ಬೇಜಾರವಾಗಿದೆ. ಎಲ್ಲರಿಗೂ ದೇವರು ಸಾಂತ್ವನದ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ. ಮೊದಲಿಗೆ ಶ್ರೀ ರಾಮ ಅವರಿಗೆ, ಮುಂದಕ್ಕೆ ಶ್ರೀ ಸುಧೀರ್ ಮಾಸ್ಟರ್ ಮಳ್ಳೂರಿಯ ಭಾಗದಲ್ಲಿ ಇವರ ನಿರಂತರವಾದಂತಹ ಸಂಪರ್ಕ ಸುಧೀರ್ ಮಾಸ್ಟರ್ ಜೊತೆಯಲ್ಲಿತ್ತು. ಅದನ್ನು ನೆನಪಿಸಿಕೊಂಡು ನೋಡಿ ನಾವು ನಮನ ಸಲ್ಲಿಸಬೇಕು. ಇಲ್ಲಿ ಬಂದು ಸೇರಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ ನೇರವಾಗಿ ವಿಚಾರದ ಕಡೆ ಬರುತ್ತೆ. ಪೂಜೆಗೆ ಸಮಯ ಆಯಿತು. ಕೆ ಸಿ ಪಾಟಾಳಿಯವರು ನನ್ನ ಕಾಲಘಟ್ಟದವರಲ್ಲ, ನನ್ನ ತಂದೆಯವರ ಕಾಲಘಟ್ಟದವರು. ಆ ಕಾಲಘಟ್ಟದಲ್ಲಿ ನನ್ನ ತಂದೆಯವರು ಮತ್ತು ಅವರು ಅವರ ಆತ್ಮೀಯತೆಯಿಂದ ಇದ್ದದ್ದವರು, ಅವರ ಸುಪುತ್ರ ಮತ್ತು ನಾವು ಜೊತೆಯಾಗಿ ಇದ್ದವರು. ಅದು ವಿಚಾರಗಳು ಬೇರೆ. ಹೇಗಿರಲಿ, ನಮಗೆ ಅಗಲಿದಂತಹ ಕೆ ಸಿ ಪಾಟಾಳಿ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ. ಇಲ್ಲಿ ಬಂದು ಸೇರಿದ ಅವರ ಕುಟುಂಬದವರಿಗೂ ಬಂಧು ಮಿತ್ರರಿಗೂ ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಆ ಭಗವಂತನು ನೀಡಲಿ ಎಂಬುದಾಗಿ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ಮುಳ್ಳೇರಿಯದ ಪರವಾಗಿ ಮತ್ತು ಇಲ್ಲಿ ಬಂದು ಸೇರಿದ ನೆರೆದಂತರ ಎಲ್ಲರ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಾನು ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಯಕ್ಷಗಾನ ಗೆಲ್ಗೆ ಸುಧೀರ್ ಮಾಸ್ಟರ್ ಮಾಡಿದರೆ, ಮುಂದಕ್ಕೆ ಕಡುಮಲೆಯವರೇ ಆದಂತಹ ಜಾನಪದ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ಡಾಕ್ಟರ್ ರವೀಶ್ ಪಡುಮಲೆ. ಸ್ಥಳದ ಸಾನ್ನಿಧ್ಯದ ಮಾತ ದೇವದೇವರನ್ನ ಈ ಪುತ್ತೂರು ಸಿಗಿದ್ದೊಂದು ಹಿರಿಯರನ್ನ ಈ ಭಾಗದ ಮೇರು ವ್ಯಕ್ತಿತ್ವ ಅಂತನಲ್ಲಿ ಒಂಜಿ ಕಾಲಡು ಪಡುಮಲೆದ ಮಣ್ಣದ ಒಂಜಾತ ತಿರ್ಲಿನ ದಿದೈಕ ಲೋಕವು ಸಂದಾಯಿತರಿದ್ದನ್ನ ಅವು ನಮ್ಮ ಹಿರಿಯರನ್ನ ಕೆ ಸಿ ಪಾಟಾಳಿಯಾರು ಅಂಚಿತ್ತಿನ ಅರಣ್ಯ ಈ ಪುತ್ತೂರು ಮನಸರಿಸುತ್ತಿದ್ದೊಂದು ಎಲ್ಲ ಗುರು ಸಮಾಜದ ಗುರು ಮಾರ್ಗದರ್ಶಿಗಳಂತೆ ಅನೇಕ ವಿಚಾರಗಳು ಇಂದು ಬೆಂಬಲ ಹೊಂದಿದ್ದಾರೆ. ಎಪ್ಪತ್ತೊಂದರ ಆತ ಮನಸ್ಸಿನ ಅದಕ್ಕೆ ಪಡುಮಲೆದ ಇತಿಹಾಸ ಜಗಜ್ಜಾಹಿರಾದವಳು ಆ ವಿಚಾರಗಳು ಒಂಜಾತು ಜನ ಮಂದಿರಲು ಪಡುಮಲೆ ಪಂಡ ದಾದ ಪಂಪಿನ ಗೊತ್ತಾವಳು ಪಂಪಿನ ನೆರೆಟ್ಟೆ ಆ ಪಡುಮಲೆಯ ಕ್ಷೇತ್ರದಲ್ಲಿ ಪಂಪಿನ ಒಂದೆರಡು ಮೂಜಿ ಭೂಕುಲೆಲ್ಲ ಬರೆಯುತ್ತೇವೆ. ಅವೆಲ್ಲ ಮಸ್ತ್ ಜನಕ್ಕೆ ಎಂದರೆ ಎಲ್ಲ ಅವರವರು ಕಾರ್ಯಕ್ರಮ ಹೋದಾಗ ಮಾತೆಲ್ಲ ಕೇಳೋದಿದ್ದ ಪಾತ್ರ ಮುಂಚೆ ಇವರಿಗೆ ಕೆ ಸಿ ಪಾಟಾಳಿ ಮಂಡ ಗೊತ್ತಿಲ್ಲ, ಖಂಡಿತವಾಗಿ ಗೊತ್ತಿಲ್ಲ. ನಮ್ಮ ಊರದ ಮಾಮಲ್ಲ ಮುತ್ತೊಂದು ಪಂಪಿನವು ನಮ್ಮ ಮಾತೆಲ್ಲ ನಂಬೋದಿದ್ದೇನೆ ಅಂಚಿತ್ತಿನ ಮುತ್ತು ಇಲ್ಲಿ ದೇವರನ್ನ ಪಾದವು ಸೇರ್ತೇವೆ. ಆರೆಗೆ ನಮ್ಮ ನಂಬುದಿನ ಸರ್ವ ಸತ್ಯ ಎಲ್ಲ ಆತ್ಮದು ಸದ್ಗತಿ ಶಾಂತಿ ಕೊರಡೆ ಐದ ಒಟ್ಟಿಗೆನೆ ಅಪ್ಪೆ ಆ ಪನ್ನಿಕುಲ ಚಾಮುಂಡಿ ಅವೇರಕನೆ ಪೆರಲೆ ಮುಚ್ಚೋಟ ಭಗವತಿ ಅಪ್ಪೆಲ್ಲ ಆನ ಆತ್ಮಗೂ ಶಾಂತಿ ಕೊರಡು ಆನ ಇಡೀ ಕುಟುಂಬಕ್ಕೂ ಆನ ಆಶೀರ್ವಾದ ನಮ್ಮಂಚಿನ ಹಿರಿಯರಿಗೆ ಆನ ಆಶೀರ್ವಾದ ಶುಭಾಶೀರ್ವಾದ ಸದಾ ಇಪ್ಪಡ ಬಂದೊಂದು ಎಲ್ಲ ಈ ಎರಡು ಪಾತ್ರಗಳು ಆರೆಗೆ ಈ ಕುಟುಂಬದ ಆನ ಪಾದ ಕುಟುಂಬಕ್ಕೆ ತರ್ಪಣೆ ಬಂದೊಂದೆ. ವಂದನೆಗಳು ಡಾಕ್ಟರ್ ರವೀಶ್ ಪಡುಮಲೆ ಅವರಿಗೆ. ಇನ್ನು ಅವರ ಪ್ರೀತಿಯ ತಂಗಿ ಸೀತಮ್ಮ ಟೀಚರ್ ಅವರ ಪರವಾಗಿ ಅವರ ಮಗಳು, ಅದೇ ರೀತಿ ಕುಟುಂಬದ ಸರ್ವ ಬಂಧುಗಳ ಪರವಾಗಿ ಡಾಕ್ಟರ್ ಜ್ಯೋತಿ PS ಮಂಗಳೂರು. ಘನತೆ ವ್ಯಕ್ತ ಪುಣ್ಯಭೂಮಿ ಪಡುಮಲೆಯ ಪೂಜನೀಯ ಗುರು ಹಿರಿಯರಿಗೂ ಇಲ್ಲಿ ಸೇರುವ ಬಂಧು ಬಾಂಧವರಿಗೂ ಮನಪೂರ್ವಕವಾದ ವಂದನೆಗಳು. ಇಂದು ನಾವು ಸ್ಮರಣೆ ಮಾಡುತ್ತಿರುವ ಶ್ರೀ ಕೆ ಸಿ ಪಾಟಾಳಿ ಪಡುಮಲೆ ಇವರ ಬಗ್ಗೆ ಅವರ ಸಹೋದರಿಯಾದ ಶ್ರೀಮತಿ ಸೀತಮ್ಮ P ಅವರ ವೈಯಕ್ತಿಕ ಅನಿಸಿಕೆಗಳು. ಪಡುಮಲೆ ದಿವಂಗತ ಮಹಾಲಿಂಗ ಪಾಟಾಳಿ ಹಾಗೂ ದಿವಂಗತ ಪರಮೇಶ್ವರಿ ದಂಪತಿಗಳಿಗೆ ಜ್ಯೇಷ್ಠ ಪುತ್ರನಾಗಿ ಇವರ ಜನನವಾಯಿತು. ತಂದೆ, ತಾಯಿ, ಅಜ್ಜ, ಅಜ್ಜಿ ಜೊತೆಯಲ್ಲಿ 6 ಜನ ತಂಗಿಯರನ್ನು ಹೊಂದಿರುವ ತುಂಬು ಕುಟುಂಬ ಇವರದ್ದಾಗಿತ್ತು. ತೀರಾ ಬಡತನವನ್ನು ಹೊಂದಿದ್ದರು. ಸದಾ ಅಧ್ಯಯನಶೀಲರಾಗಿದ್ದರು. ಅವರ ವಿಚಾರ ಗ್ರಹಣ ಶಕ್ತಿ ತೀಕ್ಷ್ಣವಾಗಿದ್ದು ಶಾಲಾ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ
ಮಕ್ಕಳ ಯಕ್ಷಗಾನ ತಂಡವನ್ನು ಕಟ್ಟಿದರು. ಮಕ್ಕಳಿಂದ ಹಲವಾರು ಪ್ರದರ್ಶನಗಳನ್ನು ಕೂಡ ಮಾಡಿಸಿದರು. ಹಾಗೆಯೇ ಬೇರೆ ಬೇರೆ ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕುಟುಂಬದ ಸಮಾನ ಮನಸ್ಕರ ಜೊತೆ ಸೇರಿ ಕುಂದು ಪದವಿನಲ್ಲಿ ಶಾಶ್ವತವಾದ ಮಾದರಿ ತರವಾಡು ಮನೆ ನಿರ್ಮಾಣ ಮಾಡುವುದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದರು. ಎರುಪು ಕುಂಜಂತವಾಣಿಯ ತರವಾಡಿನ ಸ್ಥಾಪಕಾಧ್ಯಕ್ಷರು ಕೂಡ ಆಗಿದ್ದರು. ಅದೇ ರೀತಿ ಬಣ್ಣದ ಮಹಾಲಿಂಗ ಪ್ರತಿಷ್ಠಾನದ ಪ್ರಥಮ ಅಧ್ಯಕ್ಷರೂ ಆಗಿದ್ದರು. ಮಂಗಳ ಕಲಾವೇದಿಕೆ, ಕೋಟಿ ಚೆನ್ನಯ್ಯ ಯುವಕ ಮಂಡಲ ಸ್ಥಾಪನೆ, ಕಟೀಲು ಮೇಳ ವತಿಯಿಂದ ವರ್ಷ ಪ್ರತಿ ಯಕ್ಷಗಾನ ಬಯಲಾಟ ಸೇವೆಯನ್ನು ಮಾಡಿಸುವುದಕ್ಕೂ ಯುವಜನರಿಗೆ ಸಲಹೆ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ನೀಡಿದರು. ಆರ್ಥಿಕವಾಗಿ ಬಹಳ ಹಿಂದುಳಿದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಲು ತನ್ನ ಕೈಲಾದ ಅಳಿಲು ಸೇವೆಯನ್ನು ನೀಡುತ್ತಿದ್ದರು. ಕೆ.ಸಿ. ಪಾಟಾಳಿಯವರು ವೃತ್ತಿಯಲ್ಲಿ ಅಧ್ಯಾಪಕರಾದರೂ ಪ್ರವೃತ್ತಿಯಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿದ್ದರು. ಅವಕಾಶ ದೊರೆತಾಗ ಮೇಳದ ಕಲಾವಿದರ ಜೊತೆ ಕೂಡ ಅವರಿಗೆ ಸರಿ ಸಮಾನರಾಗಿ ಪಾತ್ರ ವಹಿಸುತ್ತಿದ್ದರು. ಪಡುಮಲೆ ಸಮಾನಸ್ಥರ ಜೊತೆ ಸೇರಿ ತಾಳಮದ್ದಳೆ ಕೂಟವನ್ನು ರಚಿಸಿದರು. ತಾಳಮದ್ದಳೆಯಲ್ಲಿ ನಿರಂತರವಾದ ಸ್ಫುಟವಾದ ಮಾತುಗಾರಿಕೆ ಅವರದಾಗಿತ್ತು. ಅಷ್ಟು ಮಾತ್ರವಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ವಿಭಿನ್ನ ರೀತಿಯ ಸಾಹಿತ್ಯ ಕೃತಿಗಳನ್ನು ರಚಿಸಿದರು. ಅವರ ತುಡಿತ ಮಿಡಿತಗಳಿಗೆ ಸ್ಪಂದಿಸುತ್ತಾ ಪ್ರೋತ್ಸಾಹ ನೀಡಿ ಬೆನ್ನೆಲುಬಾಗಿ ನಿಂತು ಕೈ ಜೋಡಿಸಿದವರು ಪಡುಮಲೆ ದೇವಾಲಯದ ಅಂದಿನ ಆಡಳಿತ ಮೊತ್ತೇಸರರಾಗಿದ್ದ ದಿವಂಗತ ರಾಧಾಕೃಷ್ಣ ರೈಪೇರರು ಹಾಗೂ ದಿವಂಗತ ಚಿಕ್ಕಪ್ಪಾಳ್ವ ಮುಖ್ಯ ಗುರುಗಳು ಬಡಗನೂರು. ಶ್ರೀಯುತ ರಮಾನಾಥ ರೈ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರನ್ನು ಬೆಂಬಿಡದೆ ಪಡುಮಲೆಯ ಪ್ರವಾಸೋದ್ಯಮ ಇಲಾಖೆಗೆ ಬಿರುಮನೆ ಬೇಲಿ ಪರಿಸ್ಥಿತಿ ಮನೆ ನಿರ್ಮಾಣ ಮತ್ತು ಇದರ ರಚನಾತ್ಮಕ ಚಟುವಟಿಕೆಗೆ ಭೂಮಿ ಮೀಸಲಿಸಲು ಹಲವಾರು ಬಾರಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾ ಬಂದು ಕಾರ್ಯದಲ್ಲಿ ಸಫಲತೆಯನ್ನು ಕಂಡುಕೊಂಡರು. ಐಷಾರಾಮಿ ಜೀವನ ಅವರದಲ್ಲ. ತನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ ವಾಸವಾಗಿದ್ದ ಪೇರಾರು ಮನೆತನಕ್ಕೊಳಪಟ್ಟ ಜಮೀನು ಭೂ ಮಸೂದೆಯ ಕಾನೂನಿನ ಪ್ರಕಾರ ತಾಯಿಗೆ ದೊರೆತ ಜಾಗದಲ್ಲಿ ಒಂದು ಪುಟ್ಟ ಹಂಚಿನ ಮನೆಯನ್ನು ಕಟ್ಟಿಸಿ ಸರಳತೆಯಿಂದ ಕುಟುಂಬ ಸಮೇತರಾಗಿ ಬಾಳಿದರು. ಹೆಚ್ಚಿನ ಸಿರಿ ಸಂಪತ್ತು, ಧನ ಕನಕ, ಆಸ್ತಿ ಪಾಸ್ತಿ, ಚಿನ್ನ ಬಣ್ಣ ಗಳಿಸಿದ್ದವರಲ್ಲ. ಪ್ರತಿಭಾವಂತರಾದ ಸಮಾಜಮುಖಿ ಕಾರ್ಯವೆಸಗುವ ಶಿಷ್ಯಗಣವನ್ನೇ ರೂಪಿಸುತ್ತದೆ ಅವರ ಶ್ರೇಷ್ಠ ಆಸ್ತಿ ಹಾಗೂ ಹೆಮ್ಮೆಯಾಗಿತ್ತು. ಹೃದಯಾಂತರಾಳದ ನುಡಿ ನಮನಗಳೊಂದಿಗೆ ತಮಗಿದು ನಮ್ಮೆಲ್ಲರ ಭಾವಪೂರ್ಣ ಶ್ರದ್ಧಾಂಜಲಿಯ ಸಮರ್ಪಣೆ. ಅದೇನೇ ಆದರೂ ಶ್ರೀ ಕುವೆ ಶಾಸ್ತಾರ ಮಹಾವಿಷ್ಣು ಮೂರ್ತಿಯು ಹಾಗೂ ಶ್ರೀಮಾತೆ ಭಗವತಿಯು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು, ಸದ್ಗತಿಯನ್ನು ದಯಪಾಲಿಸಲಿ ಎಂಬುದಷ್ಟೇ ಭಗವಂತನಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಎಲ್ಲ ಆತ್ಮೀಯ ಕೆ.ಸಿ. ಪಾಟಾಳಿಯವರ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಮಾತುಗಳಿವೆ. ಕೆ.ಸಿ.ಯವರ ಸಮಕಾಲೀನ ವ್ಯಕ್ತಿನ ನಾವು ಅವರು ಸಮಕಾಲೀನ ಉದ್ಯೋಗದಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಹಲವಾರು ವರ್ಷಗಳಿಂದ ನಾವು ಅವರು ಚಿರಪರಿಚಿತರು. ಕೆ.ಸಿ. ಪಾಟಾಳಿಯವರು ಕೈ ಹಾಕದ ಕ್ಷೇತ್ರಗಳಿಲ್ಲ. ಅದು ಒಂದೇ ಮಾತು ಸಾಕು. ಎಲ್ಲ ಕ್ಷೇತ್ರಗಳಲ್ಲೂ ಕೈ ಹಾಕಿಸಿದರೆ ಪಡುಮಲೆಯ ಪ್ರವಾಸಿ ತಾಣ ಆಗಬೇಕೆಂಬ ಪ್ರಬಲ ಹಂಬಲ ಅವರಲ್ಲಿತ್ತು. ಹಾಗಾಗಿ ಅದರ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಬಾಮಿನಿ ಸಂಪದಲ್ಲಿ ಅಯ್ಯಪ್ಪ ಸ್ವಾಮಿ ಚರಿತ್ರೆಯನ್ನು ಬರೆದಿದ್ದಾರೆ. ಕೋಟಿ ಜನ ಹುಟ್ಟಿದಂತ ಪವಿತ್ರ ಮಣ್ಣಿನಲ್ಲಿ ಎಲ್ಲರೂ ಕೂಡ ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕು. ಇಲ್ಲಿ ನುಡಿನಮ್ಮನ ಮುಂದುವರಿಯುತ್ತಾ ಇದೆ. ರಾಷ್ಟ್ರಕವಿ ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು. ಇದು ಕೆ.ಸಿ. ಪಾಟಾಳಿಯವರಿಗೆ ಸಾಧನೆ. ಶಿಕ್ಷಣ, ಕಲೆ, ಸಾಹಿತ್ಯ, ಯಕ್ಷಗಾನ ಇವುಗಳಲ್ಲಿ ಅಪ್ರತಿಮ ಸಾಧನೆ. ತಾಳಮದ್ದಳೆಯಲ್ಲಿ ಹಿರಿಯರಾದ ಶ್ರೀನಿ, ಕುಂಬಳೆ ಸುಂದರರಾಯರು ಮೊದಲಾದ ಹಿರಿಯ ಆಟಗಾರಿಗಳೊಂದಿಗೆ ಇವರು ಸಮರ್ಥನೆಯನ್ನು ಮಾಡಿದ್ದಾರೆ. ಯಕ್ಷಗಾನ ಶ್ರೀಮಂತ ವ್ಯಕ್ತಿತ್ವ ಕೆ.ಸಿ.ಅವರು. ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಸಾಕ್ಷರತಾ ಆಂದೋಲನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಲದಲ್ಲಿ
ಬೆಳೆದಂತಹ ಜಿಲ್ಲೆ ಎಂದು ಅನಿಸಿಕೊಳ್ಳಿಕ್ಕೆ ಕೆ.ಜಿ. ಪಾಟೀಲವರ ಒಂದು ಕೊಡುಗೆ ಮತ್ತು ಅವರ ಶ್ರಮ ಅಪಾರವಾಗಿದೆ ಎಂದು ನಾನು ಹೇಳಿಕೆ ಬಯಸ್ತೇನೆ. ಇದರಿಂದಾಗಿ ಮುಂದೆ ಅವರಿಗೆ ಒಂದು ರಾಷ್ಟ್ರಪತಿ ಸಿಗುವಂತಹ ಒಂದು ಅವಕಾಶ ಸಿಕ್ಕಿತು. ಬಹುಶಃ ಕರ್ನಾಟಕದಲ್ಲಿ ಪ್ರಥಮವಾಗಿ ರಾಣಿಯ ಸಮಾಜದಲ್ಲಿ ಯಾರಾದರೂ ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲಿ ಪಡೆದಿದ್ದರೆ ಮೊದಲಾಗಿ ಕೆ.ಜಿ. ಅವರಿಗೆ ಸಲ್ಲುತ್ತದೆ ಎಂಬ ಹೆಮ್ಮೆ ನಮಗೆ. ಎರಡು ಚುನಾವಣೆಯ ಅಧ್ಯಕ್ಷರಾಗಿ ಒಂದು ಕೆಲಸ ಮಾಡಿದ್ದಾರೆ, ಅದರ ಬಗ್ಗೆ ನಾನು ಮಾತಾಡಬೇಕು. ನಮಗೆ ಮಾದೇಶ್ವರ ಅವರು ಪ್ರಥಮ ಅವರು ಸ್ಥಾಪಕ ಅಧ್ಯಕ್ಷರು. ಒಂದೇ ಒಂದು ಮಾತಿನಲ್ಲಿ ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಅವರು ಹೋಮ್ವರ್ಕ್ ಮಾಡೋದು ಜಾಸ್ತಿ. ಯಾವುದೇ ಕೆಲಸ ಆಗಲಿ ಅವರು ಬ್ರಹ್ಮ ಕೆಲಸ ಮಾಡುವಾಗ ಒಂದು ಇಂಟ್ರೊಡ್ಯೂಷನ್ ಮಾಡಬೇಕಾಗಿತ್ತು. ಆಗ ಕೆ.ಜಿ. ಅವರ ಹತ್ರ ನಾವು ಹೇಳಿದೆವು ಇಂಟ್ರೊಡ್ಯೂಷನ್ ಆಗಬೇಕಲ್ಲ. ಆಗ ಅವರು ಒಂದು ಆ ಮಾತು ಹೇಳಿದರು, ನೀನು ಇರು ಇಲ್ಲಿ ನಾನು ಅಂತ ಹೇಳಿದ್ರು. ಬರುವಾಗ ಮರುದಿವಸ 10 ಗಂಟೆಗೆ ಮೀಟಿಂಗ್ ಬರುವಾಗ ಕನ್ನಡದ ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ತಂದಿದ್ದರು. ರಾತ್ರಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ. ಹೀಗಾಗಿ ಸುಮಾರು 1500 ಜನ ಮೆಂಬರ್ಸ್ ಇರುವ ಸುಮಾರು 25 ತಾಯಿ ಕಾಲೇಜುಗಳು ಸೇರಿಕೊಳ್ಳುವ ಒಂದು ಸುಮಾರು 2000 ಮಂದಿ ಪ್ರತಿ ಪಂಕ್ತಿಗೆ ಸೇರುವಂತಹ ಒಂದು ತರವಾರು ಕಟ್ಟಿದ್ರೆ ಅದು ಪ್ರಥಮ ನಮ್ಮ ಕೆ.ಜಿ. ಪಾಟೀಲ ಎಂಬ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರ ಅಗಲಿಕೆ ನಮ್ಮ ತರವಾರಿಗೂ ಅಪಾರ ನಷ್ಟ ಹಾಗೂ ಅವರ ಕುಟುಂಬದವರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವ ಒಂದು ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಮುಂದಕ್ಕೆ ನಾಡಿನ ರಾಜಕೀಯ ಸಾಮಾಜಿಕ ಮುಂದಾಳುಗಳಾದಂತಹ ಶ್ರೀ ಹೇಮನಾಥ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಒಂದು ನುಡಿನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕ್ಷೇತ್ರದ ನಾವು ಕಲಿತು ಅನೇಕ ವಿಧಾನಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವರ ಇಡೀ ಜೀವನದಲ್ಲಿ ಅವರಲ್ಲಿರುವಂಥ ವಿಶೇಷ ಗುಣಗಳನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ನೀವೆಲ್ಲರೂ ತಿಳಿದುಕೊಂಡವರು. ಈ ನಿಟ್ಟಿನಲ್ಲಿ ಇವತ್ತು ಅವರಿಗೆ ನುಡಿನಮನವನ್ನು ಸಲ್ಲಿಸುವಾಗ ಒಂದು ವ್ಯಕ್ತಿ ನಾವು ಯಾವಾಗಲೂ ಹೇಳಿಕೊಂಡು ನಾವೊಂದು ಶ್ರೇಷ್ಠ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟುತ್ತೇವೆ. ಅನೇಕ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇವೆ. ಈ ಭೂಮಿಯಲ್ಲಿ ಹುಟ್ಟುವಾಗ ಏನಾಗಿ ಹುಟ್ಟಬಹುದು, ಮನುಷ್ಯನಾಗಿ ಹುಟ್ಟಬಹುದು, ಪ್ರಾಣಿಯಾಗಿ, ಪಕ್ಷಿಯಾಗಿ, ಹುಳವಾಗಿ, ಏನೋ ಒಂದು ಜನ್ಮವಾಗಿ ತಾಳಬಹುದು, ಅಥವಾ ಸಮುದ್ರದಲ್ಲಿ ಅದರ ಮೀನಾಗಿ, ಮೊಸಳೆಯಾಗಿ ಏನೋ ಒಂದು ಬದುಕಬಹುದು. ಆದರೆ ದೇವರು ನಮಗೆ ಕೊಟ್ಟಿರುವಂಥ ಜನ್ಮ ಮನುಷ್ಯ ಜನ್ಮ ಅಂತೇಳಿ. ಈ ಮನುಷ್ಯ ಜನ್ಮದಲ್ಲಿ ನಾವು ಜನಿಸಿ ಶ್ರೇಷ್ಠ ಜನ್ಮದಲ್ಲಿ ಶ್ರೇಷ್ಠ ವಿಚಾರಗಳಲ್ಲಿ ಮನುಷ್ಯರಾಗಿ ಬಾಳಿ ಬದುಕುವಾಗ ನಮಗೆ ಮಾತಾಡಲಿಕ್ಕೆ ಬರ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ, ಕೆಲಸ ಮಾಡಲಿಕ್ಕೆ ಬರ್ತದೆ, ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇಡೀ ಪ್ರಪಂಚಕ್ಕೆ ಪರ್ಯಟನೆ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ. ಈ ದೇಶವನ್ನು ಎಲ್ಲಿಗೋ ಕೊಂಡೊಯ್ಯುವಂಥ ಶಕ್ತಿ ನಮ್ಮಲ್ಲಿದೆ. ಒಂದು ಆಲೋಚನಾ ಶಕ್ತಿ ಇದೆ. ಪ್ರಾಣಿಗಳಿಗೆ ಇದ್ದರೆ ಆದರೆ ಮನುಷ್ಯ ಅದಕ್ಕಿಂತಲೂ ಮಿಗಿಲಾಗಿ ಅದಕ್ಕೆ ಸರಿಸಾಟಿಯಾಗಿ ಯಾವುದೂ ಇಲ್ಲ ಅಂತ. ನಾನು ಯಾಕೆ ಮಾತಾಡೋದು ಅಂತ ಹೇಳಿದ್ರೆ ಅದೊಂದು ಖುಷಿಯೇ ಬೇರೆ. ಯಾರಿಗೂ, ನನಗೆ ಮಾತ್ರ ಅಲ್ಲ, ಯಾರ ಜೊತೆ ಗುರುತಿಸುವಾಗ ಕೆ.ಸಿ. ಪಾಟೀಲ್ ಅವರಿಗೆ ಅವರನ್ನು ತುಲನೆ ಮಾಡಬಹುದು, ಅಥವಾ ಅವರ ಗುಣಗಳನ್ನು ಅವರಲ್ಲಿ ಗುರುತಿಸಬಹುದು, ಅಥವಾ ಅವರ ಮಗ ಪ್ರಸಾದ್ ಬಗ್ಗೆ ಸಹ ನಾನು ಇದೇ ವೇದಿಕೆಯಲ್ಲಿ ಅವರ ಬಗ್ಗೆ ಮಾತಾಡುವಂತ ಪರಿಸ್ಥಿತಿಯ ತಂದೆ ಎದುರಲ್ಲಿ ಬಂದದ್ದು ನಮ್ಮೆಲ್ಲರ ದುರ್ದೈವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯ ಮಗನಿಗೆ ಜನ್ಮ ಕೊಟ್ಟು ಆ ಮಗ ತನ್ನ ಎಲ್ಲ ವಿದ್ಯೆಗಳ ಜೊತೆಯಾಗಿ ಈ ಸಮಾಜದಲ್ಲಿ ಬಾಳಿ ಬದುಕಬೇಕಾದವು. ತಂದೆಯವರು ಇವತ್ತು ಇಲ್ಲದಿದ್ದರೂ ಸಹ ಮಗ ಇವತ್ತಿರಬೇಕಾಗಿದ್ದು ಮಕ್ಕಳಿದ್ದಾರೆ. ಹಾಗಾಗಿ ಅದನ್ನು ನಾನು ಮತ್ತೊಮ್ಮೆ ಯೋಚನೆ ಮಾಡುವಂಥದ್ದು. ದೇವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತು ಮತ್ತೆ ಕೆ.ಸಿ. ಪಾಟೀಲ್ ಅವರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋದ್ರೆ, ಅವರ ಪ್ರತಿ ಒಂದು ಹೆಜ್ಜೆಯ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ತುಂಬಾ ವಿಚಾರಗಳಿರ್ತದೆ. ಏನೇ ಇದ್ರೂ ಸಹ ಇವತ್ತು ಅವರನ್ನು ಕಳಕೊಂಡಿರುವಾಗ ಒಬ್ಬ ವ್ಯಕ್ತಿ, ನಾವು ಹೇಳ್ತೇವೆ, ಹುಟ್ಟುವಾಗ ಉಸಿರಿರ್ತದೆ, ಸಾಯುವಾಗ ಹೆಸರಿರ್ತದೆ ಅಂತ. ಎಷ್ಟು ಜನ ಆ ಉಸಿರಿದ್ದವರೆಲ್ಲ ಹೆಸರನ್ನು ಉಳಿಸಿಕೊಂಡು ಹೋಗ್ತಾರೆ, ಬೆಳೆಸಿಕೊಂಡು ಹೋಗ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ನಾನು ಅದನ್ನೇ ಯಾವಾಗಲೇ ಹೇಳಿದೆ, ಎಷ್ಟು ಜನ ಬೆಳೆಸಿಕೊಂಡು ಹೋಗ್ತಾರೆ, ಯಾವ ವಿಧದಲ್ಲಿ ಬೆಳೆಸಿಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು
ಗೊತ್ತಿಲ್ಲ. ಆದರೆ ಕೆ.ಸಿ. ಪಾಟಾಳಿಯವರ ಉಸಿರಿನ ಜೊತೆಯಾಗಿ ಹೆಸರನ್ನು ಬೆಳೆಸಿಕೊಂಡು ನಂತರ ದಿನಗಳಲ್ಲಿ ಇನ್ನೂ ಅವರ ಹೆಸರು ಶಾಶ್ವತವಾಗಿ ಇರ್ತದೆ ಎನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ. ಅಂತ ಒಂದು ವಿಶೇಷವಾದ ವ್ಯಕ್ತಿ ಕೆ.ಸಿ. ಪಾಟಾಳಿಯವರು ಅಂತ ಹೇಳುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಅಂಥ ಒಂದು ವ್ಯಕ್ತಿಯ ಸಂಬಂಧವನ್ನು ನಾವು ನೀವೆಲ್ಲರೂ ಯಾವಾಗಲೂ ಮರೆಯಲು ಸಾಧ್ಯವೇ ಇಲ್ಲದಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇಲ್ಲದಿದ್ದರೂ ಸಹ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು. ಅವರೆಲ್ಲರೂ ಸಹ ನಾವು ವಿಮರ್ಶೆ ಮಾಡ್ತೇವೆ. ಈ ಸಮಾಜದಲ್ಲಿ ಇನ್ನೊಂದಿದೆ, ಒಳ್ಳೆ ಕೆಲಸ ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟ ಕೆಲಸ ಮಾಡಿದವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಹೇಳುವಂಥ ವಿಮರ್ಶೆಗಳಿದೆ. ಹಾಗಿರುವಾಗ ಕೆ.ಸಿ. ಪಾಟೀಲ್ ಎಲ್ಲಿ ಹೋಗ್ತಾರೆ ಅಂತ ಹೇಳುವುದನ್ನು ನಾನು ಮತ್ತೆ ಹೇಳಬೇಕಾಗ್ತದ? ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಸಮಾಜದಲ್ಲಿ ನಾವು ಹುಟ್ಟಿ ಬಾಳಿ ಬದುಕುವಾಗ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದ್ರೆ, ಈ ಸಮಾಜಕ್ಕಾಗಿ ಏನಾದರೂ ಮಾಡ್ತಾ ಬಂದ್ರೆ, ಸಮಾಜದ ಬಗ್ಗೆ ತುಳಿತಗಳಿದ್ರೆ, ಬರೀ ಸ್ವಾರ್ಥ ಅಲ್ಲ ನಿಸ್ವಾರ್ಥವಾಗಿ ಬದುಕಿದ್ರೆ ನಾವು ಏನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ ಆ ಸ್ವರ್ಗ ಎನ್ನುವಂಥದ್ದನ್ನು ಖಂಡಿತ ಚಂದವೇ. ಯಾಕಂತ ಹೇಳಿದ್ರೆ ಕೆ.ಸಿ. ಪಾಟಾಳಿಯವರ ಜೀವನಕ್ಕೆ ಒಂದೇ ಅರ್ಥ ಅಲ್ಲ, ಹಲವು ಆಯಾಮಗಳಿವೆ. ಕೆ.ಸಿ. ಪಾಟಾಳಿಯವರು ಚಿರಸ್ಥಾಯಿಯ ಧ್ರುವ ನಕ್ಷತ್ರ ಹೇಗೆ ಪಾವಿತ್ರತೆಯನ್ನು ಪಡೆದಿದೆಯೋ ಹಾಗೆಯೇ ಆಚಂದ್ರಾರ್ಥವಾದ ಕೀರ್ತಿಯನ್ನು ಪಡೆದವರು ಮಹಾನುಭಾವ ಕೆ.ಸಿ. ಪಾಟಾಳಿ ಪಡುಮಲೆ. ಪಡುಮಲೆ ಎನ್ನುವಂತಹ ಈ ಪುಣ್ಯ ಭೂಮಿ ಅವರೇ ವೀರರಾದ ಕೋಟಿ ಚೆನ್ನೈಗೆ ಜನ್ಮ ನೀಡಿದಂತಹ ಮಹಾ ಒಂದು ಪುಣ್ಯದ ಒಂದು ನೆಲ. ಈ ಪುಣ್ಯ ಭೂಮಿಯಲ್ಲಿ ಅವರು ಜನ್ಮ ತಾಳಿದರು ಅಂತ ಹೇಳಿದ್ರೆ ಅದು ದೇವರ ಸಂಕಲ್ಪವಲ್ಲದೆ ಬೇರೇನಲ್ಲ. ಅವರು ಅಧ್ಯಾಪಕರಾಗಿ ಪ್ರಸಿದ್ಧರಾಗಿದ್ದಾರೆ. ಕೆ.ಸಿ. ಪಾಟಾಳಿಯವರು ಅಧ್ಯಾಪಕರಾಗಿ ಇಲ್ಲಿಯವರೆಗೆ ಅಂತ ಹೇಳಿದರೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಂತ ಓರ್ವ ಮಹನೀಯರು, ಮಹಾನುಭಾವರು. ಗಾಂಡಿಗ ಸಮುದಾಯದಲ್ಲಿ ಕೆ.ಸಿ. ಪಾಟಾಳಿಯವರಂತಹ ಸಾಧನೆಯನ್ನು ಮಾಡಿದಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಯಾವತ್ತೂ ಕೂಡ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಕೆ.ಸಿ. ಪಾಟಾಳಿಯವರು ಅಧ್ಯಾಪನದಲ್ಲಿ ಮಾತ್ರವಲ್ಲ, ಯಕ್ಷಗಾನ, ಸಾಹಿತ್ಯ, ಸಮಾಜ ಯುವಕರ ಸ್ಥಾಪನೆಯಲ್ಲಿರುವುದು ಎಲ್ಲದರಲ್ಲಿ ಕೂಡ ತನ್ನ ಅದ್ವಿತೀಯವಾದಂತಹ ಪ್ರತಿಭೆಯನ್ನು ತೋರಿಸಿದಂತಹ ಅವರು ಮಹಾನುಭಾವರು. 78 ವರ್ಷಗಳ ಸಾರ್ಥಕವಾದ ಜೀವನವನ್ನು ನಿರ್ವಹಿಸಿ ಸ್ವರ್ಗಸ್ಥರಾದಂತಹ ಕೆ.ಸಿ. ಪಾಟಾಳಿಯವರು ನಮ್ಮ ಸಮುದಾಯಕ್ಕೆ ಒಂದು ಅದ್ಭುತವಾದಂತಹ ಒಂದು ನೆಲೆಯನ್ನು, ಕಲೆಯ ಬಲೆಯನ್ನು ತೋರಿಸಿದಂತಹ ಓರ್ವ ಮಹಾನುಭಾವ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಕ್ಷಗಾನ ರಂಗದಲ್ಲಿ ಉದಾತ್ತ ಪಾತ್ರಗಳಾದಂತಹ ಶ್ರೀಕೃಷ್ಣ, ಶ್ರೀರಾಮ, ಸುಧನ್ವ, ಕರ್ಣ, ಅತಿಕಾಯ ಇಂತಹ ಧೀರೋದಾತ್ತವಾದ ಪಾತ್ರಗಳನ್ನು ಇನ್ನಿಲ್ಲದಂತೆ ಚಿತ್ರಿಸಿದಂತಹ ಆ ಪಾತ್ರಗಳಿಗೆ ನ್ಯಾಯ ಒದಗಿಸಿದಂತಹ ಓರ್ವ ಮಹನೀಯರು. ನನ್ನ ಸನ್ಮಿತ್ರರಾದಂತಹ ಸುರೇಶ್ ಹೆಗ್ಡೆ ಅವರು ಹೇಳಿದರು, ಅವರಿಗೆ ಅವರು ಅಧ್ಯಾಪಕರಾಗಿದ್ದರಂತೆ, ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದರಂತೆ. ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಅಧ್ಯಾಪಕವನ್ನು ಮಾಡಿದಂತಹ ಬೇರೊಂದು ಶಿಕ್ಷಕರನ್ನು ನಾನು ಕಾಣಲಿಲ್ಲ. ಅವರ ಹಸ್ತಾಕ್ಷರ ಕೂಡ ಅಂತಹ ಅಧ್ಯಾಪಕರನ್ನು ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತೇಳಿ ಶ್ರೀ ಸುರೇಶ್ ಹೆಗ್ಡೆ ಮಾಸ್ಟರ್ ಹೇಳಿದರು. ಕೆ.ಸಿ. ಪಾಟಾಳಿಯವರ ಬಗ್ಗೆ ಹೇಳುವುದ್ರೆ ತುಂಬಾ ಇದೆ, ಹೇಳುವುದಕ್ಕೆ ತುಂಬಾ ಸಮಯ ಇಲ್ಲ. ಆದಂತಹ ಪುಣ್ಯಶಾಲಿಯವರು. ಯಾಕೆಂತ ಹೇಳಿದ್ರೆ ಒಂದು ಹೆಣ್ಣು ಅನ್ನುವಂಥದ್ದು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ. ಒಂದು ಹೆಣ್ಣು ಮಗು ಹುಟ್ಟಿದ್ದು ಅಂತ ಹೇಳಿ ಆದ್ರೆ ಆ ಮನೆಗೆ ಲಕ್ಷ್ಮಿ ಅವತರಿಸಿ ಬಂದ ಹಾಗೆ 6 ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಅವರು ಜ್ಯೇಷ್ಠ ಪುತ್ರನಾಗಿ ಕೆ.ಸಿ. ಪಾಟಾಳಿಯವರು ಜನ್ಮ ತಾಳಿದರು. ಈ ನಮ್ಮ ಈ ಪಡುಮಲೆಯ ಮಣ್ಣಿನಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತ್ಯಧಿಕ ಖ್ಯಾತಿಯನ್ನು ಅವರು ಹೊಂದಿ ಅಮರರಾದರು, ಸ್ವರ್ಗಸ್ಥರಾದರು. ಕೆ.ಸಿ. ಪಾಟಾಳಿಯವರು ಸಾಯಲಿಲ್ಲ, ಅವರ ತತ್ವಗಳು ಇನ್ನು ಬದುಕುತ್ತಾ ಇವೆ. ಅದನ್ನು ಮುಂದುವರಿಸಬೇಕಾದ ಹೊಣೆಗಾರಿಕೆ ನಮ್ಮದು. ನಾವು ಅದನ್ನು ಮುಂದುವರಿಸಬೇಕು. ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಯಕ್ಷಗಾನ ಇರಬಹುದು, ಜಾನಪದ ಇರಬಹುದು, ಇನ್ನು ಯುವಜನ ಮೇಳಗಳಲ್ಲಿ ಕೂಡ ಅವರು ರಾಜ್ಯ ಮಟ್ಟದಲ್ಲಿ ಕೂಡ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಸಂಪೂರ್ಣ ಸಾಕ್ಷರತಾ ಆಂದೋಲನದಲ್ಲಿ ರಾಜ್ಯ ಮಟ್ಟದ ತರಬೇತುದಾರರಾಗಿ ಹಾಗೂ ಅದರಲ್ಲಿ ಅವರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಣ್ಣದ ಮಾಲಿಗೆ ಯಕ್ಷ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾಗಿ ಬಣ್ಣದ ಮಾಲಿಗ ಎನ್ನುವಂತಹ ಅದ್ಭುತವಾದ ಕಲಾಕಾರನಿಗೆ ಸಲ್ಲಬೇಕಾದ ನ್ಯಾಯ ಸಲ್ಲಬೇಕು ಎನ್ನುವ ದೃಷ್ಟಿಯಲ್ಲಿ ಅದ್ಭುತವಾಗಿ ಕಾರ್ಯವನ್ನು ಎಸಗಿದ, ಅದಕ್ಕೆ ಬೇಕಾದ ರೂಪುರೇಷೆಗಳನ್ನ ಒದಗಿಸಿಕೊಟ್ಟಂತ ಅವರ ಮಹನೀಯರು ಅಂತಿದ್ರೆ ಅದು ಕೆ.ಸಿ. ಪಾಟಾಳಿ ಪಡುಮಲೆ. ನಾನು
ಅದು ಮುಂದುವರಿಯಬೇಕು, ಇನ್ನಷ್ಟು ಮೇಲ್ಮಟ್ಟಕ್ಕೆ ಹೋಗಬೇಕು. ಬಣ್ಣದ ಮಾಲೀಕರ ಹೆಸರು ಚಿರಸ್ಥಾಯಿ ಉಳಿಬೇಕು. ಪಡುಮನೆ ಮಣ್ಣಿನಲ್ಲಿ ಕೋಟಿ ಚೆನ್ನಯ್ಯರ ಆ ಒಂದು ಖ್ಯಾತಿಯಷ್ಟು ಪ್ರಸಿದ್ಧವಾಗಿದೆವು, ಯಾರಿಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟಿದೆವು. ಕೋಟಿ ಚೆನ್ನಯ್ಯರ ಆ ಮಹಿಮೆ ಎಂತಹದ್ದು ಎನ್ನುವುದು ಎಲ್ಲರಿಗೂ ಗೊತ್ತಿದೆ, ನನಗೆ ಗೊತ್ತಿದೆ ಜಾಸ್ತಿ. KC ಪಾಟಾಳಿಯವರು ನನಗೆ ದೂರದಲ್ಲಿ ಬಂದವರು ರಕ್ತ ಸಂಬಂಧ ಅಲ್ಲ, ನನ್ನ ಹೆಂಡತಿಯ ಕಡೆಯಿಂದ ಅವರು ನನಗೆ ಮಾವನಾಗ್ತಾರೆ. ಹಾಗೆಂದ ಮಾತ್ರ KC ಪಾಟಾಳಿಯವರು ನನಗೆ ತುಂಬಾ ಮಾರ್ಗದರ್ಶನ ನೀಡಿದ್ದಾರೆ. ಆಗಾಗ ನನ್ನೊಂದಿಗೆ ಫೋನ್ ಕಾಲ್ಗಳನ್ನು ಮಾಡ್ತಾ ದೂರವಾಣಿ ಮೂಲಕ ಯಕ್ಷಗಾನ ಕುರಿತಾಗಿ ಪ್ರಸಂಗದ ಕುರಿತಾಗಿ ಅವರು ಮಾತಾಡ್ತಾ ಇದ್ದು ನನಗೆ ಈಗಲೂ ನೆನಪಿದೆ, ಹಸಿರಾಗಿದೆ. ಅಥವಾ KC ಪಾಟಾಳಿ ಅವರ ಕುರಿತಾಗಿ ನಾನು ಒಂದು ಸಣ್ಣ ಲೇಖನವನ್ನು ಕೂಡ ಬರೆದಿದ್ದೇನೆ, ನೀವು ಯಾರಾದರೂ ಗಮನಿಸಿರಬಹುದು. ಏನೇ ಇರಲಿ, KC ಪಾಟಾಳಿ ಅವರು ಮಾಡಿದಂತಹ ಕಾರ್ಯ ಅದು ಚಿರಸ್ಥಾಯಿ ಉಳಿಯುವಂತಹ ಒಂದು ಕಾರ್ಯ ಅಂತ ಹೇಳುತ್ತಾ ಈ ಅವಕಾಶವನ್ನು ಪಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ KC ಪಾಟಾಳಿ ಅವರ ದಿವ್ಯ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಓಕೆ, ಇಲ್ಲಿ ಸೇರಿರತಕ್ಕಂಥ KC ಬಳಿ ಅವರ ಅಭಿಮಾನಿಗಳಿಗೆ, KC ಪಾಟಾಳಿ ಅವರು ನನಗೆ ನನ್ನ ತಂದೆಯ ಸ್ನೇಹಿತರಾಗಿ ಪರಿಚಯಿಸಿದರು. ನಾನು ಚಿಕ್ಕದಿಂದಿರುವಾಗ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಜಾತ್ರೆಗಳಲ್ಲಿ ಅವರ ಅನೌನ್ಸ್ಮೆಂಟ್ಗಳನ್ನು ಕೇಳ್ತಾ ಬೆಳೆದವ. ಅಂಥ ಸುಂದರವಾದಂಥ ಸ್ವರ ಅವರು ನಾನು ಅನೇಕ ದೇವಸ್ಥಾನಗಳಲ್ಲಿ ನೋಡಿದ್ದೇನೆ. ಆದರೆ ಪಡುಮನೆಯ ದೇವಸ್ಥಾನದಲ್ಲಿ ನಡೆಯತಕ್ಕಂಥ ಜಾತ್ರೆಯಲ್ಲಿ ಅವರ ಸ್ವರವನ್ನು ಕೇಳುವುದಕ್ಕಾಗಿ ನಾವು ಕಾತರರಾಗಿದ್ದೆವು. ಅಷ್ಟು ಸುಂದರವಾದಂಥ ಅವರ ಸ್ವರ. ಅವರ ಯಕ್ಷಗಾನವನ್ನು ಕೂಡ ನಾನು ನೋಡಿದೆ. ಇದೇ ದೇವಸ್ಥಾನದ ಇಲ್ಲೇ ಒಂದು ಮಂಟಪದಲ್ಲಿ ನನ್ನ ಕೊನೆಯ ನನ್ನ ನೆನಪದು, ಅದು ವಿಷ್ಣುವಾಗಿಯ ಅಥವಾ ಈಶ್ವರನಾಗಿಯ ನೆನಪಿಲ್ಲ. ಅವರ ಆ ಸುಂದರವಾದಂಥ ಅಭಿನಯ, ಅವರ ಮುಖದ ಭಾವ, ಅವರ ಸುಂದರವಾದಂಥ ಮುಖ, ಅವರ ಮಾತುಗಳನ್ನು ಕೇಳುವಾಗ ನನಗೆ ಆ ಸಂದರ್ಭದಲ್ಲಿ ಕುಂಬ್ಳೆ ಸುಂದರ ಅವರ ಹೆಸರನ್ನು ಕೇಳ್ತಾ ಇದ್ದೆ, ಅವರ ಮಾತಿನ ಶೈಲಿಯನ್ನು ಕೇಳ್ತಾ ಇದ್ದೆ. ಆದರೆ ನನಗೆ KC ಪಾಟಾಳಿ ಅವರ ಮಾತಿನ ಒಂದು ಶೈಲಿಯನ್ನು ನೋಡುವಾಗ ಅದ್ಭುತ ಅನ್ನಿಸ್ತಿದ್ದು, ಕೇಳುತ್ತಾ ಇದ್ದೆ, ನೋಡ್ತಾ ಇದ್ದೆ. ಇವತ್ತು ಕೂಡ ಅವರ ಆಡಿದಂಥ ಮಾತುಗಳು ನನ್ನ ಕಿವಿಗೆ ಚುಕ್ತಾ ಇದೆ. ಅಷ್ಟು ಸುಂದರವಾದಂಥ ವಾಗ್ಮಿಯಾಗಿದ್ದರು KC ಪಾಟಾಳಿ ಅವರು. KC ಪಾಟಾಳಿ ಅವರು ಪಡುಮನೆಯಲ್ಲಿ ಚಿಕ್ಕ ಮೇಳವನ್ನು, ಮಕ್ಕಳಿಗೆ ಯಕ್ಷಗಾನವನ್ನು ಕಳಿಸಿ ಆ ತಂಡವನ್ನು ರಾಜ್ಯ ಮಟ್ಟಕ್ಕೆ ಹಬ್ಬಿಸಿದಂಥ ಕೀರ್ತಿ KC ಪಾಟಾಳಿ ಅವರಿಗೆ ಸಲ್ತದೆ. ಕಳೆದ 15 ವರ್ಷಗಳ ಹಿಂದೆ ನನಗೆ KC ಪಾಟಾಳಿ ಅವರು ಕರೆ ಮಾಡ್ತಾರೆ. ನಾವು ಊರಿನಲ್ಲಿ ಒಂದು ಸಂಘವನ್ನು, ಕೋಟಿ ಚೆನ್ನಯ್ಯರ ಅಭಿವೃದ್ಧಿ ಸಮಿತಿಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನನಗೆ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಇಲ್ಲ ಸರ್, ನಾನು ಬರೋದಿಲ್ಲ, ಯಾಕೆಂದರೆ ನನ್ನ ಕೆಲಸದ ಒತ್ತಡದಿಂದ ನನಗೆ ಯಾವುದೇ ಇದರಲ್ಲಿ ಸೇರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತೇನೆ. ಅದಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ ನನಗೆ, ನಮ್ಮ ಊರಿನ ಅಭಿವೃದ್ಧಿ ನಾವೇ ಮಾಡಬೇಕು, ಒಳ್ಳೆಯ ತಂಡ ಇದೆ, ನೀವು ಕೂಡ ಆ ತಂಡದಲ್ಲಿ ಸೇರಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ತದನಂತರ ನಾನು ಆ ತಂಡದಲ್ಲಿ ಸೇರಿಕೊಳ್ತೇನೆ. 18 ಅಂದರೆ ಅವರು ಬಹಳಷ್ಟು ಉತ್ತಮ ಆಲೋಚನೆಗಳನ್ನು ಹೊಂದಿದರು. ಎಲ್ಲ ಜಾತಿಗಳನ್ನು ಸೇರಿ ಸುಮಾರು ವರ್ಷಗಳ ಕಾಲ ನಾನು ಅವರ ಆ ತಂಡದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ನಾವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವ್ಯಕ್ತಿತ್ವ ಏನಿದ್ದರೆ ಪಡುಮನೆಯ ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಂಥವರು. ನಾನು ತಿಳ್ಕೊಂಡಂತೆ KC ಪಾಟಾಳಿ ಅವರು ಬಹಳಷ್ಟು ಮೃದು ಸ್ವಭಾವಿ. ಯಾರ ನೋವು ಕೊಟ್ಟರು ಆ ನೋವನ್ನು ನುಂಗಿ ಯಾರಿಗೂ ನೋವು ಕೊಡದಂಥ ಅತ್ಯುತ್ತಮ ವ್ಯಕ್ತಿತ್ವದವರು KC ಪಾಟಾಳಿ ಅವರಂತ ನಾನು ಪಡೆದುಕೊಂಡಿದ್ದೆ, ಕೇಳಿ ಅವರನ್ನು ನೋಡಿ ತಿಳ್ಕೊಂಡಿದ್ದೇನೆ. ಅಂತ ಮೇಲು ವ್ಯಕ್ತಿತ್ವದ KC ಪಾಟಾಳಿ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಶ್ರೀ ಸತೀಶ್ ರೈ ಕಟ್ಟಾವು. ಕೊನೆಯದಾಗಿ ಇವರು ಕೆಲವು ನುಡಿನಾಮವನ್ನು ಸಲ್ಲಿಸ್ತಾರೆ. ಅದರ ನಂತರ ಮಂಗಲ ಪದ್ಯವನ್ನು ಹಾಡ್ತಾರೆ. ತದನಂತರ KC ಪಾಟಾಳಿ ಅವರ ಮಗಳು ಶಿಕ್ಷಕಿ ಶ್ರೀಮತಿ ಅರುಣಾ KC ಅವರು ಧನ್ಯವಾದವನ್ನು ಸಮರ್ಪಿಸುವಲ್ಲಿಗೆ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ನಾನು ದುರ್ಬಲರಾದಂಥ KC ಪಾಟಾಳಿ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಅವರ ಕುಟುಂಬಸ್ಥರಿಗೆ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ಜನನ ಮತ್ತು ಮರಣ ಅಂತ ಹೇಳುವಂಥ 3 ಶಬ್ದಗಳ ಮಧ್ಯದಲ್ಲಿ ನಾವು ಜೀವನವನ್ನು ಮಾಡ್ತೀವಿ. ನಮ್ಮ ಗುರುಗಳು ಅವರ ಬಗ್ಗೆ ಬಹಳಷ್ಟು ಹಿರಿಯರು. ನಾನು ಇಲ್ಲಿ ನಿಂತು ಮಾತನಾಡ್ತಿದ್ದೇನೆ ಅಂತ ಹೇಳಿದರೆ
ಇದಕ್ಕೆ ಕಾರಣಕರ್ತರು ನನ್ನ ಗುರುಗಳಾದಂಥ ಕೆ.ಸಿ. ಪಾಟೀಲ್ ಅವರು. 5ನೇ ತರಗತಿಯಲ್ಲಿ ಅಭಿಮನ್ಯು ಕಾಲದಲ್ಲಿ ಒಂದು ಸ್ಕೂಲ್ ಡೇಗೆ ಯಕ್ಷಗಾನವನ್ನ ಮಾಡಬೇಕು ಅಂತ ಯೋಚನೆಯನ್ನು ಹಾಕಿಕೊಂಡು ಅದರಲ್ಲಿ ಒಂದು ವೇಷವನ್ನು ಹಾಕಬೇಕು ಅಂತ ನನ್ನನ್ನು ಎಳ್ಕೊಂಡು ಹೋಗಿ ಪ್ರಾಕ್ಟೀಸ್ ಕೊಟ್ಟು ಯಕ್ಷಗಾನದಲ್ಲಿ ವೇಷವನ್ನು ಮಾಡಿಸಿದರು. ಆ ತದನಂತರದಲ್ಲಿ ಅವರ ಮಗ ಕೂಡ ನನ್ನ ಅದೇ ಯಕ್ಷಗಾನದ ಗುರುಗಳಾಗಿ ನನಗೆ ಸಹಕಾರ ಕೊಟ್ಟು ಇವತ್ತು ಅನೇಕ ಕಡೆಗಳಲ್ಲಿ ಯಕ್ಷಗಾನದ ವೇಷವನ್ನು ಮಾಡುವಂತಹ ಸೌಭಾಗ್ಯ ಸಿಕ್ಕಿದ್ರೆ ಅದು ನನ್ನ ಗುರುಗಳಿಂದ. ಅವರು ಶಾಲೆಯಲ್ಲಿ ಅಷ್ಟೇ ಬಹಳ ಸೌಮ್ಯ ಸ್ವಭಾವದಿಂದ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಅವರು ಇವತ್ತು ಯಕ್ಷಗಾನ, ಸಾಹಿತ್ಯ, ರಾಜಕೀಯ, ಧಾರ್ಮಿಕ ಒಂದು ಮಾತಿದೆ, ಆಡುಮುಟ್ಟದ ಸೊಪ್ಪಿಲ್ಲ ಕೆ.ಸಿ. ಪಾಟೀಲ್ ಅವರು ಕೈಯಾಡಿಸದಂತ ಕ್ಷೇತ್ರವೇ ಇಲ್ಲ ಅಂತ. ಇವತ್ತು ಗುರುಗಳು ನಮ್ಮಿಂದ ದೂರಾಗಿದ್ದಾರೆ, ಆದರೆ ಅವರ ನುಡಿಗಳು, ಅವರ ಮಾತುಗಳು ನಮ್ಮಲ್ಲಿ ಸದಾ ಇರ್ತದೆ. ಒಂದು ನೆನಪನ್ನ ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ. ಆವಾಗ ನಮಗೆ ದೈಹಿಕ ಶಿಕ್ಷಕರು ಇರಲಿಲ್ಲ. ಪೇಟೆಗೆ ಕರ್ಕೊಂಡು ಪುತ್ತೂರಿಗೆ ಅವರು ಹೋಗುದು ಕೆ.ಸಿ. ಪಾಟೀಲ್ ಅವರು. ನಾವು ಸೋತಾಗ ಅಲ್ಲಿ ನಟರಾಜ ಅಂತ ಹೇಳುವಂತ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬಂದು ಸೋತರು ಪರವಾಗಿಲ್ಲ, ಮುಂದೆ ಗೆಲ್ಬಹುದು, ಬನ್ನಿ ಊಟ ಮಾಡುವ, ಚೆನ್ನಾಗಿ ಊಟ ಮಾಡಿ ಅಂತ. ಅಂದ್ರೆ ಸೋಲನ್ನು ಯಾವ ರೀತಿ ಸವಾಲಾಗಿ ತಗೊಳ್ಬೇಕು ಅಂತ ಮಾರ್ಗದರ್ಶನ ನೀಡಿದವರು ನನ್ನ ಗುರುಗಳು. ಆದ್ದರಿಂದ ಇವತ್ತು ಗುರುಗಳ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ನನಗೆ ಕೂಡ ಅವಕಾಶವನ್ನ ಅವರ ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಕೊಟ್ಟಿದ್ದೀರಿ. ಇನ್ನು ಅನೇಕ ವಿಚಾರಗಳು ಅವರದ್ದು ಮಾತನಾಡಲಿಕ್ಕೆ ಇರ್ತದೆ, ಆದರೆ ಸಮಯದ ಅಭಾವ ಇದೆ. ಒಂದು ಕಡೆಯಲ್ಲಿ ನಾನು ಯಕ್ಷಗಾನದಲ್ಲಿ ವೇಷ ಹಾಕಿ, ಶತ್ರುಘ್ನನ ವೇಷ ಹಾಕಿ ಮೇಲೆ ಇದ್ದೆ. ಹೊರಗೆ ಬಂದಾಗ ನನ್ನನ್ನು ಕರೀತಾರೆ, ನೋಡು ಸಾಹಿತ್ಯವನ್ನು ಮೈಗೂಡಿಸಿಕೊಳ್ಬೇಕು. ಇವತ್ತು ನಾನು ನುಡಿನಮನವನ್ನು ಸಲ್ಲಿಸುವಂತ ಭಾಗ್ಯ ನನಗೆ ಬಂದಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ಕರುಣಿಸಲಿ. ಹಾಗೆಯೇ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಅವರ ಅಗಲುವಿಕೆಯಿಂದ ಆದಂತಹ ನೋವನ್ನು ಭರಿಸುವಂತಹ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಅವರಿಗೆ ನನ್ನ ಎಲ್ಲ ಅವರ ವಿದ್ಯಾರ್ಥಿಗಳ ಪರವಾಗಿ ನುಡಿ ನಮನವನ್ನು ಸಲ್ಲಿಸಿದ್ದೇನೆ. ಅವಕಾಶಕ್ಕಾಗಿ ಸ್ಮರಿಸು
ಅತ್ಯುತ್ತಮವಾದಂತಹ ರೀತಿಯಲ್ಲಿ ಮತ್ತು ಔಚಿತ್ಯಪೂರ್ಣವಾದ ರೀತಿಯಲ್ಲಿ ಯಕ್ಷಗಾನ ಅರ್ಚನೆಯನ್ನ ಮಾಡಿ ಶ್ರೀ ಕೆ.ಸಿ. ಪಾಟಾಳಿ ಅವರ ದಿವ್ಯಾತ್ಮಕ್ಕೆ ಸಮರ್ಪಿಸಿದಂತೆಲ್ಲ ಕಲಾವಿದರುಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಕೊನೆಯದಾಗಿ ಶ್ರೀ ಕೆ.ಸಿ. ಪಾಟಾಳಿ ಅವರ ಸುಪುತ್ರಿ ಶಿಕ್ಷಕಿ ಶ್ರೀಮತಿ ಅರುಣಾ ಕೆ.ಸಿ. ಇವರು ವಂದನಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಗುರುಭ್ಯೋ ನಮಃ. ವಸುದೈವ ಕುಟುಂಬಕ ಎನ್ನುವಂತಹ ಮಾತಿನಂತೆ ಆದರ್ಶಪ್ರಾಯವಾಗಿ ನನ್ನ ತೀರ್ಥರೂಪರು ಬದುಕಿ ಬಾಳಿದವರು. ಮನಸ್ಸಿಗೆ ಆಘಾತವಾಗ್ತಾ ಇದೆ. ನನ್ನೊಂದಿಗೆ, ನನ್ನ ಅಮ್ಮನೊಂದಿಗೆ, ನನ್ನ ಮನೆಯವರೊಂದಿಗೆ ಸಹಕರಿಸಿದ ಇಡೀ ಸಮಾಜ ಬಾಂಧವರಿಗೆ ನಾನು ಆಭಾರಿಯಾಗಿದ್ದೇನೆ. ಎಲ್ಲರ ಪರವಾಗಿ ನಿಮ್ಗೆಲ್ಲರಿಗೂ ಇವತ್ತು ಇಲ್ಲಿ ಬಂದು ಸೇರಿದಕ್ಕಾಗಿ, ಕಾರಣ ನೀವು ಬಂದು ಸೇರಿರುವಂಥದ್ದು ನಿಮ್ಮವರು ಎನ್ನುವಂತಹ ಭಾವನೆಯಲ್ಲಿ. ಕೆ.ಸಿ. ಪಾಟಾಳಿ ಅವರು ಬೇರೆ ಯಾರು ಅಲ್ಲ, ನಿಮ್ಮವರು ಎನ್ನುವಂತಹ ಆ ಒಂದು ಅಗಾಧವಾದಂತಹ ಪ್ರೀತಿ, ಮಮತೆ, ಅಕ್ಕರೆ ಇರುವುದರಿಂದಲೇ ಇಷ್ಟು ಈ ಒಂದು ಸಭೆ ಇಲ್ಲಿ ಮಾಡುವುದಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಾ. ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ನಾವು ಆಭಾರಿಯಾಗಿದ್ದೇವೆ. ಹೆಚ್ಚು ಮಾತುಗಳಿಲ್ಲ, ಮಾತನಾಡುವ ಸಂದರ್ಭವೂ ಅಲ್ಲ, ಗುಣಗಾನ ಮಾಡುವಂಥದ್ದು ಏನಿಲ್ಲ, ನಿಮಗೆ ಗೊತ್ತಿರುವಂಥದ್ದೆಲ್ಲವೂ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ತಂದೆಯವರ ಪೂಜ್ಯ ತೀರ್ಥರೂಪರಾದಂತಹ ಪೂಜ್ಯರಯ್ಯ ಅವರ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಕ್ಕಾಗಿ ಇನ್ನೊಮ್ಮೆ ಮನೆಯವರ ಪರವಾಗಿ ಆಭಾರಿ. ಎಲ್ಲರೂ ಅವರ ಅಲ್ಲಿ ನೆರವೇರಿಸಿದಂತಹ ಪ್ರಸಾದ ಪಕ್ಷಾನ್ನ ಭೋಜನವನ್ನು ಸ್ವೀಕರಿಸಿಕೊಂಡು ಸದ್ಗತಿಯನ್ನ ಬಯಸಬೇಕು ಅಂತ ಹೇಳಿಕೊಂಡು, ಹಾಗೂ ನನ್ನ ತೀರ್ಥರೂಪರು ವಿಷ್ಣು ಸಾಯುಜ್ಯವನ್ನು ಪಡೆದುಕೊಳ್ಳಲಿ ಅಂತ ಹೇಳಿ ಆ ಮಹಾವಿಷ್ಣುವಲ್ಲಿ ಪ್ರಾರ್ಥಿಸಿಕೊಂಡ ಇಲ್ಲಿ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಧನ್ಯವಾದ. ವಂದನೆಗಳು. ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ.